ಎಲ್ರಿಗೂ ನಮಸ್ಕಾರ ಗಾಯ್ಸ್. ಏನಪ್ಪ ವಿಷಯ ಅಂದರೆ ನಾನು ಇವತ್ತು ಬಿಡ್ದಿಗೆ ಬಂದಿದ್ದೆ. ಬಿಡ್ದಿದ್ದು ಎಲ್ಲರೂ ನಮ್ಮ ಬಾಯ್ಸು ಮತ್ತು ನಮ್ಮ ಗರ್ಲ್ಸೆಲ್ಲ ಪಾದಯಾತ್ರೆ ಹೋಯ್ತವ್ರೆ. ಬಿಸಿಲಲ್ಲಿ ನಡ್ಕೊಂಡು ಮಾದಪ್ಪ ಅವ್ರಿಗೆ ಒಳ್ಳೇದು ಮಾಡಲಿ. ಬಂದು ಯಾವ ಊರಿಂದ ಬಂದವ್ರೆ ಏನು ಇರ್ತಲ್ಲ ಅವ್ರನ್ನೇ ಕೇಳೋಣ. ಹೋಗೇ ಮಾದಪ್ಪ ಬೆಟ್ಟಕ್ಕೆ ಪಾದಯಾತ್ರೆನಾ? ಯಾವ ಊರವರು? ಭದ್ರಾಪುರನಾ? ಇವಾಗ ಈ ರೂಟಲ್ಲಿ ಹೆಂಗೆ ಹೋಯ್ತೀರ ನೀವು? ಸೀದಾ ಅಂದರೆ ಮೇನ್ ರೋಡಲ್ಲಿ ನಡ್ಕೋಬೇಕಲ್ವಾ? ಮೈನ್ ರೋಡಲ್ಲಿ ಬಿಟ್ಟಿದ್ದ ಆಚೆಗೆ ಮುದ್ವಾಡಿ ಕ್ರಾಸು. ಹಾಂ, ಮುದ್ವಾಡಿ ಕನಕಪುರ ಪರಿಚಯ ಇರೋದು ನಾಳೆ ಸೋಮವಾರ. ನಾಳೆ ಒಟ್ಟು 3 ದಿನ ಪರಿಚಯ ಇದೆ. 3 ದಿನ ನದಿ ದಾಟಿಸ್ತಾರೆ. ನೀವು ಆರಾಮಾಗಿ ಹೋಗಿ ನಾಳೆ ಹೋದ್ರೆ ನೀವು 10ನೇ ತಾರೀಕು ಮೇನ್ ಪರಿಚಯ, 11ನೇ ತಾರೀಕು ಬೆಳಗ್ಗೆ ಎಲ್ಲರನ್ನೂ ಕಳಿಸ್ತಾರೆ. ಅಲ್ಲಿಂದ 11 ತಾರೀಕು ಅಲ್ಲಿಂದ ಪರಿಚಯ ಕಳಿಸ್ಬಿಡ್ತಾರಾ? ಕಳಿಸ್ಬಿಡ್ತಾರೆ. ಒಟ್ಟು ನಾಳೆ 9, 10, 11 ಇರ್ತೀವಿ. 11 ದಾಟ್ಬಿಟ್ಟಿರ್ತೀವಿ ನಾವು. ಇವತ್ತು ನೀವು ಕನಕಪುರಕ್ಕೆ ಹೋಗಿ ಸೇರ್ತಾರಾ? ಇಲ್ಲ, ಕನಕಪುರ ಎಲ್ಲ ಮುದ್ವಾಡಿ ಇರ್ತೀವಿ ಇವತ್ತು. ನಾಳೆ ದೊಡ್ಡಹಳ್ಳಿಯಿಂದ ಮತ್ತೆ ಅಂದ್ರೆ ನೀವು ನಾಳೆ ಸೀದಾ ಹೊಟ್ಟೋಗ್ಬೋದು. 7 ಗಂಟೆಗೆ ಹೋಗಿ ಗ್ರೂಪ್ ಹಾಕಿ ಹೊಟ್ಟೋಗ್ಬೋದು. 7 ಗಂಟೆಗೆ ಹೋಗ್ಬೋದು. ನೀವು ಅಲ್ಲಿ ಮುದ್ವಾಟಿಗೆ ಹೋಗೋ ರೋಡ್ ಇದೆಯಲ್ಲ, ಅಲ್ಲಿ ಎಷ್ಟು ಜನ ಇದ್ದೀರಲ್ಲ ನೀವು? ಸುಮಾರು ನಾವು ಒಂದು 200 ಜನ ಇದ್ದೀವಿ. 200 ಜನ. ಸರಿ, ಎಲ್ಲ ನೋಡಿದೆ ನಾನು. ತಿರುಗಿ ವಾಪಸ್ ಬಂದು ಅದಕ್ಕೆ ವಿಡಿಯೋ ಮಾಡ್ಕೊಂಡು ಅಂತ ಬಂದೆ. ಒಳ್ಳೇದಾಗಲಿ ನೋಡ್ಕೊ ಬಂದೆ. ಅದಕ್ಕೆ ನಿಮ್ಮನ್ನೇ ಮಾತಾಡ್ಸೋಣ ಅಂದ್ಬಿಟ್ಟು ತಿಳಿಸ್ತಾ ಇಲ್ಲ. ಸರಿ, ನಂದು ಅಪ್ಪು ಕನ್ನಡಿಗ ಅಂತ ಯೂಟ್ಯೂಬ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ನಾನು ಹಾಕ್ತೀನಿ ವಿಡಿಯೋ ನಿಮ್ಮದು. ಉಗೇ ಮಾದಪ್ಪ ಆಗಲಿ ತಲುಪೋದು. ಆಯ್ತು, ಇನ್ನೇನು ಹೇಳ್ತೀರಾ? ಪಾದಯಾತ್ರೆ ಸುಗಮವಾಗಿ ನಡೆದ್ರೆ ಸಾಕು. ಅಷ್ಟೇ ಆಯ್ತು. ಉಗೇ ಮಾದಪ್ಪ. ಸರಿ, ಆಗಲಿ. ನಮ್ಮ ಬಾಯ್ಸು ಮತ್ತು ನಮ್ಮ ಗರ್ಲ್ಸ್ ಎಲ್ಲ ಹೋಯ್ತವ್ರೆ. ಮಾದಪ್ಪ ಇವ್ರಿಗೆ ಒಳ್ಳೇದು ಮಾಡಲಿ. ಸಮಸ್ತ ಕರ್ನಾಟಕ ಜನತೆಗೆ ಎಲ್ರಿಗೂ ಒಳ್ಳೇದು ಮಾಡಲಿ. ಉಗೇ ಮಾದಪ್ಪ.